ಭಾರತದ ಗಡಿಯಲ್ಲಿ ಪಾಕಿಸ್ತಾನಿಯರ ಅಟ್ಟಹಾಸ ಜಾಸ್ತಿಯಾಗಿರುವಾಗಲೇ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ತ್ರಿವರ್ಣ ಕ್ರಾಂತಿ ಆರಂಭವಾಗಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ದೇಶಪ್ರೇಮ ತುಂಬೋಕೆ ಹಾಗೂ ಭಾವೈಕ್ಯತೆಯ ಸಂದೇಶ ಸಾರೋಕೆ ಕಾವೇರಿ ಕಾಲೇಜ್ ಹಾಗೂ ಅಮ್ಮ ಫೌಂಡೇಶನ್ ಮುಂದಾಗಿದೆ. ಬೃಹತ್ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿ ಜನರಲ್ಲಿ ದೇಶಭಕ್ತಿಯ ಸಂಚಲನ ಮೂಡಿಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯ ಕೃಷಿ ವಿಶ್ವವಿದ್ಯಾಲಯದ ಗ್ರೌಂಡ್ನಲ್ಲಿ ದೇಶಭಕ್ತಿ ಉಕ್ಕಿ ಹರಿತಾಯಿತು. ಎಲ್ಲರ ಬಾಯಲ್ಲೂ ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷವಾಕ್ಯ ಮೊಳಗ್ತಾಯಿತು. ಎಲ್ಲೆಲ್ಲೂ ಕೇಸರಿ, ಬಿಳಿ, ಹಸಿರು ಬಣ್ಣ ರಾರಾಜಿಸ್ತಾಯಿತು. ಸಿಲಿಕಾನ್ ಸಿಟಿಯಲ್ಲಿ ತ್ರಿವರ್ಣ ಧ್ವಜ ಕ್ರಾಂತಿ ಕಣ್ಣು ಹಾಯಿಸಿದಷ್ಟು ನಮ್ಮ ರಾಷ್ಟ್ರ ಧ್ವಜ ವಿಜೃಂಭಿಸ್ತಾಯಿತು. ಕಾವೇರಿ ಕಾಲೇಜ್ ಹಾಗೂ ಅಮ್ಮ ಫೌಂಡೇಶನ್ ಸತತ 6 ತಿಂಗಳ ಪರಿಶ್ರಮದ ಫಲವಾಗಿ ನಿರ್ಮಿತವಾದ 1,35,000 ಅಡಿ ಉದ್ದದ ಫ್ಲಾಗ್ ಹೊಸ ದಾಖಲೆಗೆ ನಾಂದಿ ಹಾಡ್ತು. ಈ ಬೃಹತ್ ರಾಷ್ಟ್ರಧ್ವಜ ಗಿನ್ನೆಸ್ ರೆಕಾರ್ಡ್ನ ಪುಟ ಸೇರ್ತು. ಇನ್ನು ಅಶೋಕ ಚಕ್ರಕ್ಕೆ ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿಗಳು ಬಣ್ಣ ಹಚ್ಚೋದ್ರೊಂದಿಗೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. ಇಷ್ಟು ದೊಡ್ಡ ಬಾವುಟಕ್ಕೆ ಹೆಲಿಕಾಪ್ಟರ್ ಮೂಲಕ ಮೇಲ್ಹಾರಿ ಪುಷ್ಪ ನಮನ ಸಲ್ಲಿಸಲಾಯಿತು. Actually, the main intention behind this program ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಇಂಟಿಗ್ರೇಷನ್, ಪೀಸ್ ಮತ್ತು ಪೇಟ್ರಿಯಾಟಿಸಮ್ ನಮ್ಮ ಸ್ಟೂಡೆಂಟ್ಸಲ್ಲಿ ಮೂಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಈ ಪ್ರೋಗ್ರಾಮ್ ಬಿಲ್ಡ್ ಆಯಿತು. ಈ ಪ್ರೋಗ್ರಾಮ್ ಹೆಸರು ಬ್ಯಾಂಗ್ಳೂರ್ ಗೋಸ್ ಟ್ರೈಕಲರ್ ರೆವಲ್ಯೂಷನ್ ಅಂತ, ಬೆಂಗಳೂರಿನಲ್ಲಿ ತ್ರಿವರ್ಣ ಕ್ರಾಂತಿ ಅಂತ. ಇದು 4 ಸ್ಟೇಜಸಲ್ಲಿ ಆಗ್ತಿದೆ. ಆಲ್ರೆಡಿ 2 ಸ್ಟೇಜ್ ಆಗಿದೆ. ದಿಸ್ ವಾಸ್ ದ 3rd ಸ್ಟೇಜ್. ಇದು ಭಾವೈಕ್ಯತೆಗೋಸ್ಕರ ದಿಸ್ ಪ್ರೋಗ್ರಾಮ್ ವಿ ಆರ್ ಡೂಯಿಂಗ್. ಭಾವೈಕ್ಯತೆ, ಇಂಟಿಗ್ರಿಟಿ ಆ್ಯಂಡ್ ಪೀಸ್. Yeah, for this program, a flag, a huge flag. Actually, it's a Guinness record. What you're seeing is not something simple. It's a Guinness record. It's 1,35,000 square feet. Actually, earlier like record was 25,000 square feet, which Varanasi people did that, and we have done 1,35,000 square feet. ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ ಯುವಕರಲ್ಲಿ ದೇಶಭಕ್ತಿಯ ಕಿಡಿಯನ್ನ ಹಚ್ಚಲು ದೇಶದ ಅತಿದೊಡ್ಡ ತ್ರಿವರ್ಣ ಧ್ವಜವನ್ನ ಪ್ರದರ್ಶಿಸಲಾಯಿತು. ದೇಶ ಪ್ರೇಮ, ಭಾವೈಕ್ಯತೆ, ಶಾಂತಿ, ಕ್ರಾಂತಿಯನ್ನ ತುಂಬೋ ಸಲುವಾಗಿ ಈ ಧ್ವಜವನ್ನ ತಯಾರಿಸಲಾಗಿದೆ. ಇದರ ಸಕ್ಸಸ್ಗೆ ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ರು. ಇನ್ನು ನೆರೆ ರಾಷ್ಟ್ರದವರ ದಬ್ಬಾಳಿಕೆ ಹೆಚ್ಚಾಗಿದ್ದು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕರೆ ನೀಡಿದ್ರು. ಆ್ಯಕ್ಚುಲಿ ಇದು ಯೂತಲ್ಲಿ ಆ ಒಂದು ಕಿಡಿನ ತುಂಬಿಸೋದಕ್ಕೆ, ದೇಶಭಕ್ತಿನ ತುಂಬಿಸೋದಕ್ಕೆ ಪ್ರತಿಯೊಬ್ಬರು ಮಕ್ಕಳಲ್ಲೂ ತುಂಬಿದ್ರೆ ಮುಂದೆ ದೇಶ ಚೆನ್ನಾಗಿ ಬೆಳೆಯೋದು. ಆ್ಯಂಡ್ ಈ ದಿನಕ್ಕೋಸ್ಕರ ನಾವು ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಕಾಲೇಜವರೆಲ್ಲ ಇವತ್ತು ತುಂಬ ಖುಷಿ ಆಗ್ತಿದೆ. ಅದು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಖುಷಿ ಆಗ್ತಿದೆ ಅದು ನೋಡಿದ ತಕ್ಷಣ ನಮಗೆ. ಅಫ್ಕೋರ್ಸ್ ಬಂದೇ ಬರುತ್ತೆ, ಎಲ್ಲ ಮಕ್ಕಳು ಇದ್ದಾರಲ್ವಾ. ಆ್ಯಂಡ್ ಈ ಮಂತ್ ಬಂದು ತುಂಬ ಸ್ಪೆಷಲ್ ಮಂತ್, ಇಂಡಿಪೆಂಡೆನ್ಸ್ ಡೇ ಕೂಡ ಬಂದಿದೆ. ಸೊ ಡೆಫಿನೆಟ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಇಡೀ ನಮ್ಮ ಭಾರತ ದೇಶದವರು ಒಂದು ಅಂತ ಹೇಳಿಬಿಟ್ಟು ಯಾರೇ ಜನಾಂಗದವರಾಗಲಿ, ಇವಾಗ ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾರೇ ಜನಾಂಗದವರಾಗಲಿ ಆದ್ರೂ ಒಟ್ಟಿಗೆನೇ ಸೇರಿ ಇಡೀ ದೇಶನ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಇಂಟೆನ್ಷನಿಂದ. ಇನ್ನು ವಂದೇ ಮಾತರಂ ಗೀತೆ ನೆರೆದಿದ್ದವರನ್ನ ಬಡಿದೆಬ್ಬಿಸ್ತು. ಕೇಸರಿ, ಬಿಳಿ, ಹಸಿರು ಬಣ್ಣದ ಉಡುಗೆ ತೊಟ್ಟ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗೆ ನೃತ್ಯ ಮಾಡಿ ಮಿಂಚಿನ ಸಂಚಲನ ಮೂಡಿಸಿದ್ರು. ಸಂಡೇ ಶಾಪಿಂಗ್, ಫಿಲ್ಮ್ ಅಂತ ಸುತ್ತಾ ಇದ್ದ ಮಂದಿ ಇವತ್ತು ಬೆಂಗಳೂರು ತ್ರಿವರ್ಣ ಕ್ರಾಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ದೇಶ ಪ್ರೇಮ ಮೆರೆದ್ರು. ವತ್ಸ, ನ್ಯೂಸ್ 24 ಬೆಂಗಳೂರು.